ನಾನು ಇಂಡಸ್ಟ್ರಿಗೆ ಬಂದು 50 ವರ್ಷ ಆಯಿತು. 50 ವರ್ಷದೂ ಬೀಸೋದು ನಮಗೆ ಚೆನ್ನಾಗಿ ಪರಿಚಯ ಇದ್ದಾರೆ. ಯಾಕಂದರೆ ಅವ್ರದ್ದು ಒಂದು ಭಾರತೀಯ ಹೋಟ್ಲ್ ಇರ್ತದೆ DVG ರೋಡಲ್ಲಿ. ಆ ಹೋಟ್ಲ್ ನಾನು ಸುಮಾರು ಒಂದು 10 ವರ್ಷ ಹೋಟ್ಲಲ್ಲೇ ಇದ್ದೆ ನಾನು. ಆವಾಗಿಂದ ಪರಿಚಯ. ಹಾಗಾಗಿ ಆವಾಗ ನಮ್ಮ ಸಂಘದ ವೈಸ್ ಪ್ರೆಸಿಡೆಂಟ್ ಬೇರೆ ಆಗಿದ್ದರು. ಅವರನ್ನು ಭೇಟಿ ಮಾಡೋಕ್ಕೆ ಬರ್ತಾಯಿದ್ದು ಹೋಗ್ತಾಯಿದ್ದು. ಇವತ್ತು ದಿವಸ ನಾವು ಹಿರಿಯ ಜೀವನ ಕಳ್ಕೊಂಡಿದ್ದೀವಿ. ಅವ್ರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಅವ್ರ ಕುಟುಂಬದವರಿಗೆ ಅವ್ರನ್ನ ಕಳ್ಕೊಂಡಿರೋ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊಳ್ತೀವಿ. ನಮಸ್ಕಾರ. ಕರ್ನಾಟಕ ಚಿತ್ರರಂಗ ಕಂಡಂಥ ಅವಿಸ್ಮರಣೀಯ ನಟಿ ಹಾಗೂ ಭಾರತ ದೇಶದಲ್ಲಿ 2ನೇ ಲೇಡಿ ಸೂಪರ್ ಸ್ಟಾರ್ ಆದಂಥವ್ರು ಅಂದರೆ ನಮ್ಮ ಬಿ ಸರದೇವಮ್ಮ ಅವರು. ರಾಜ್ಕುಮಾರ್, MGR, NTR, ಶಿವಾಜಿ ಗಣೇಶನ್, ಅಕ್ಕಿನೇನಿ ನಾಗೇಶ್ವರರಾವ್, ಹಾಗೆ ದಕ್ಷಿಣ ಭಾರತದ ಎಲ್ಲ ಹಿರಿಯ ನಟರ ಜೊತೆ ನಡೆಸಿದಂಥ ಸೂಪರ್ ಸ್ಟಾರ್ ಜೊತೆ ನಡೆಸಿದಂಥ ಏಕೈಕ ನಟಿ ಅಂದರೆ ಅದು ಬಿ ಸರದೇವಿ ಮಾತ್ರ. ಇಂತಹ ಒಂದು ಮಹಾನ್ ತಾಯಿನ ಇವತ್ತು ನಮ್ಮ ಕನ್ನಡ ನಾಡು ಕಳ್ಕೊಂಡಿದ್ದೀವಿ. ನಿಜಕ್ಕೂ ನಮ್ಮ ತಾಯಿನೇ ಕಳ್ಕೊಂಡಾಗ ಎಷ್ಟು ದುಃಖ ಆಯಿತು, ಅದಕ್ಕಿಂತ ಹೆಚ್ಚು ದುಃಖ ಆಗ್ತಿದೆ. ಯಾಕೆಂದರೆ ನಮ್ಮ ಕಲಾವಿದರಿಗೆ ನಾವು ರಾಜ್ಕುಮಾರ್ ಹೇಳೋರು, ಕಲಾವಿದರದೆಲ್ಲ ಒಂದೇ ಜಾತಿ ಒಂದೇ ತಾಯಿ ಮಕ್ಕಳು ಅಂತ. ನಾವು ಅದೇ ಒಂದು ಪರಂಪರೆಯಲ್ಲಿ ಬೆಳ್ಕೊಂಬಂದಿದ್ದೀವಿ. ಎಷ್ಟು ಚಿತ್ರ ಮಾಡಿ ಒಂದು ಮುಖ್ಯ ಅಲ್ಲ, ಅದೇ ಚಿತ್ರಗಳನ್ನು ಮಾಡಿದಾಗ ಅವ್ರು ಚಿತ್ರ ನೋಡಿರ್ತೀವಿ. ಪ್ರತಿಯೊಂದು ಬಿ ಸರದೇವಿ, ರಾಜ್ಕುಮಾರ್ ಚಿತ್ರಗಳು ನೋಡಿದ್ದೀವಿ. ನಮ್ಮ ಜೀವನ ನಾವು ಚಿತ್ರ ನೋಡಿಕೊಂಡೇ ಜೀವನ ನಿರೂಪಿಸ್ಕೊಂಬಂದಿದ್ದೀವಿ. ಇವತ್ತು ನಿಜಕ್ಕೂ ನಮ್ಮ ತಾಯಿ ಸತ್ತರೆ ಎಷ್ಟು ದುಃಖ ಆಗುತ್ತೆ, ಅದಕ್ಕಿಂತ ಹೆಚ್ಚು ದುಃಖ ಆಗ್ತಿದೆ. ಇದ್ರ ಮೇಲೆ ಹೆಚ್ಚು ಜಾಸ್ತಿ ಮಾತಾಡೋಕ್ಕಾಗಲ್ಲ. ಧನ್ಯವಾದಗಳು. ನಟಿ ಸರೋಜಾದೇವಿ ಅಮ್ಮವರು ಇವತ್ತು ಅಗಲಿದ್ದಾರೆ. ನಮಗೆ ತಾಯಿ ಸಮಾನ. ಅವ್ರನ್ನ ಯಾವಾಗಲೂ ಬಂದು ನೋಡ್ತಾ ಇದ್ದೆ, ಪ್ರೀತಿಯಿಂದ ಬರ್ಮಾಡ್ಕೊತಿದ್ರು. ಒಂದು ದಿವಸ ಸದಾಶಿವರ ಮನೆಯಲ್ಲಿ ನನ್ನ ಮಗಳು ಇನ್ವಿಟೇಷನ್ ಕೊಡೋಕ್ಕೆ ಹೋಗಿದ್ದೆ. ಅವರು ತುಂಬ ಚೆನ್ನಾಗಿ ಮಾತಾಡಿ ನಾವು ನೋಡಬೇಕು ಅನಿಸ್ದಾಗಲ್ಲ ಈ ಮನೆಗೆ ಬರ್ತಾಯಿದ್ದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಕ್ಕೆ ಈ ದುಃಖನ ತಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ದೇವರನ್ನ ಕೇಳ್ಕೊತಾರೆ. ಅವಕಾಶವಾಗಲಿ. ಯಾಕೆಂದರೆ ಇಂಥ ಒಂದು ಮೇರು ನಟು ಆ ಕಾಲದಲ್ಲೇ ಕರ್ನಾಟಕದಲ್ಲಿ ಹುಟ್ಟು ಬೆಳೆದು ನಾವೆಲ್ಲ ತಮಿಳುನಾಡಲ್ಲಿ ಸೆಟ್ಲ್ ಆಗಿ ಬಂದರೆ ಬಹಳಷ್ಟು ನನ್ನ ಬದುಕು ಚಿತ್ರರಂಗದಲ್ಲಿ ಶುರುವಾದಾಗಲಿಂದ ಅಮ್ಮನ್ನು ನೋಡ್ತಾನೇ ಇದ್ದೀನಿ. ಅವರ ಒಡನಾಟದಲ್ಲಿ ಕಲಿತಿದ್ದು ಬಹಳ, ಕಲಿಬೇಕಾದ್ದು ಬಹಳ ಇತ್ತು. ನನ್ನ ಅವರ ಜೊತೆ ಪೂರ್ಣಿಮಾ ಅಂತ ಒಂದು ದಯಾನಂದ ಸಾಗರ್ ಅವರು ತೆಗೆದರು. ಅದರಲ್ಲಿ ಅಮ್ಮಂಗೆ ತಮ್ಮನಾಗಿ ಆ್ಯಕ್ಟ್ ಮಾಡಿದೆ. ರಾಜೇಶು ಇದ್ದ, ನಾವು 3 ಜನ ಮಾಡಿದ್ದು ಪೂರ್ಣಿಮಾ ಅನ್ನೋ ಕತೆ. ಆ ಶೂಟಿಂಗಿಂದ ಶುರು ಆಯಿತು ನನ್ನ ಅವರ ಸಂಬಂಧ. ಎಷ್ಟು ಇದು ಹೇಳ್ತಾಯಿದ್ರು, ಅವರ ಅನುಭವನೇ ಬೇರೆ. ಅಷ್ಟು ಅನುಭವ ಇರೋ ಒಬ್ಬ ಶ್ರೇಷ್ಠ ನಟಿ ಒಬ್ಬ ಹೊಸ ಹುಡುಗನ್ನು ಹೇಗೆ ನೋಡ್ಕೋತಾಯಿದ್ರು ಅನ್ನೋದು ಸರೋಜಾದೇವಿಯನ್ನು ನೋಡಬೇಕಾಗತ್ತೆ. ಅಲ್ಲಿಂದ ಕೃಷ್ಣ ರುಕ್ಮಿಣಿ ಸತ್ಯಭಾಮ, ರುಕ್ಮಿಣಿ ಪಾರ್ಟು, ರಾಜನ ಕೃಷ್ಣ, ನಾನು ನಾರದ. ಆ ಒಂದು ದಿವಸದಲ್ಲಿ ನಾರದ ಪೌರಾಣಿಕ ನಾಟಕ, ಅದು ಸಿನಿಮಾ ಆಗಿದೆ. ಪೌರಾಣಿಕವಾಗಿ ಡೈಲಾಗ್ ಹೇಳಬೇಕಾ ಇಲ್ಲ ಯಾವ ಥರ ಹೇಳಬೇಕು ಅಂದಾಗ ನೀವು ಮಾತಾಡೋ ಥರ ಮಾತಾಡು, ಅದೇ ಚೆನ್ನಾಗಿರೋದು. ನಾರದ ಯಾವತ್ತೂ ಭಾಳ ಇದಾಗಿ ಮಾತಾಡೋಕ್ಕೆ ಹೋಗಬಾರ್ದು ಅಂತ ಕೆಲವು ಕಡೆ ಎಲ್ಲ ಸರಿ ಮಾಡಿದ್ರು. ಅಲ್ಲಿಂದ ಕಲಿಸ್ಕೊತಾ ಬಂದೆ. ಯಾರು ಇವನು? ನಮ್ಮ ಚಿಕ್ಕಮ್ಮ, ಅದನ್ನು ನಾವು ವಿಲನ್ನು. ಯಾಕೋ ನೀನು ಈ ರಾಲ್ ಮಾಡ್ತೀವಿ ಅಂದರು. ಅಮ್ಮ ನನಗೆ ಇಷ್ಟ ಆಯಿತು, ಅದಕ್ಕೆ ಮಾಡ್ತಾಯಿದ್ದೀನಿ ಇಲ್ಲಿ, ಸಂತೋಷ ಅಂತ. ರೇಣುಕಾದೇವಿ ಮಹಾತ್ಮೆಯಲ್ಲಿ ಅಮ್ಮ ರೇಣುಕೆ, ನಾ ಪರಶುರಾಮ. ಹೇಗೆ ಏನು ಎತ್ತ. ಅಲ್ಲಿಂದ ಚಿತ್ರರಂಗದಲ್ಲಿ ಇದ್ದ ಪ್ರತಿಯೊಬ್ಬರಿಗೂ, ರಾಜ್ಕುಮಾರ್ ಆಗಲಿ ಅವರಾಗಲಿ ಎಲ್ಲ ಕಲಾವಿದರನ್ನ ಮನೆ ಮಕ್ಕಳ ಹಾಗೆ ನೋಡಿಕೊಂಡು ಅವ್ರನ್ನ ಬೆಳೆಸಿದವ್ರು. ಇಷ್ಟು ವರ್ಷ ಆದ್ರೂ ಅವ್ರ ಹತ್ರ ಹೋದಾಗ ಅಮ್ಮನ ಹತ್ರ ಒಂದು ಮಗು ಥರ ಇರ್ತಾಯಿದ್ರು. ಆ ಮಗು ಥರವೇ ನೋಡ್ಕೋತಾಯಿದ್ರು. ಇವತ್ತು ಅಮ್ಮ ದೂರ ಆಗಿದ್ದಾರೆ. ಅವ್ರು ದೂರ ಆಗೋಕ್ಕೆ ನಮ್ಮ ಹೃದಯ ಒಪ್ಕೊಳ್ಳಲ್ಲ. ಯಾವತ್ತೂ ನಮ್ಮಲ್ಲಿರ್ತಾರೆ. ಅಭಿನಯ ಸರಸ್ವತಿ ಅವರೇ.
ಎಂತೆಂಥ ಪಾತ್ರಗಳು. ಮಹಾಕವಿ ಕಾಳಿದಾಸದಿಂದ ನೋಡ್ಕೊಂಡ್ಬಂದರೆ ಒಂದೊಂದು ಪಾತ್ರಗಳು ಮಾಡ್ತಾಯಿದ್ರು. ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ರು. ಎಲ್ಲ ಭಾಷೆಗಳು ಕೇಳ್ಕೊಳ್ಳೋದೊಂದೇ. ಅವರ ಅಗಲಿಕೆ ನೋವನ್ನು ಭರಿಸೋ ಶಕ್ತಿ ಅವ್ರ ಮಗಳಿಗೂ ಕೊಡಲಿ, ಅವ್ರ ಮನೆಯವ್ರಿಗೆ ಕೊಡಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಡೀ ಭಾರತ ದೇಶ ಅಳ್ತಾ ಇದೆ ಇವತ್ತು. ಅಮ್ಮ ಹೋದಲ್ಲ ಅಂತ ಅಳ್ತಾ ಇದೆ. ಅವರೆಲ್ರಿಗೂ ಆ ನೋವು ಭರಿಸೋ ಶಕ್ತಿ ಕೊಡಲಿ. ಅಮ್ಮನ ಆತ್ಮಕ್ಕೆ ಶಾಂತಿ ಕೊಡ್ತಾ ನಮ್ಮನ್ನೆಲ್ಲರೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಇತ್ತೀಚೆಗೆ ಭೇಟಿಯಾಗಿದ್ದೀರಾ ಸರ್? ಇತ್ತೀಚೆಗೆ ಯಾವಾಗಾದ್ರೂ 4 ತಿಂಗಳ ಕೆಳಗೆ ಭೇಟಿಯಾಗಿದ್ದೆ. 4 ತಿಂಗಳು. ಎಲ್ಲಾದ್ರೂ ಹೇಳ್ಕೊಂಡಿದ್ರಾ? 4 ತಿಂಗಳು. ಏನಾದರೂ ಹೇಳಿದ್ರಾ ತಮ್ಮ ಹತ್ರ? ಏನಾದ್ರು ಕೇಳಿದ್ರ ಅಂತ ಕೇಳಿದ್ರೆ ಹೇಳ್ಬೋದು. ಅವ್ರು ಹೇಳ್ಕೊಳ್ಳೋದಲ್ಲ, ಕೇಳ್ಕೊಳ್ಳೋದು. ಅಮ್ಮ ಏನು ಸಮಾಚಾರ ಅಂದರೆ ನಿಂದು ಹೇಳಪ್ಪ, ನಂದಿದ್ದೇ ಇದೆ, ನಿಂದು ಹೇಳಪ್ಪ ಅನ್ನೋರು. ಎಲ್ಲಿ ಯಾವತ್ತೂ ಯಾರೇ ಬಂದ್ರೂ ನನಗೆ ಹೀಗಾಗಿದೆ ಹಾಗಾಗಿದೆ ಇಲ್ವೇ ಇಲ್ಲ, ನಿನಗೇನಾಗಿದೆ ಎತ್ತಾಗಿದೆ, ಅದಕ್ಕೆ ಪರಿಹಾರ ಏನು ಅದನ್ನು ಹೇಳ್ತಾಯಿದ್ರು. ಅಂಥ ಅಮ್ಮ. ಆ ನಗುಮುಖ ಮೊದಲು ಮಹಾಕವಿ ಕಾಳಿದಾಸಲ್ಲಿ ಹೇಗಿತ್ತು ಇವಾಗಲೂ ಹಾಗೆ ಇದೆ. ಆ ನಗು ಎಂದೂ ಮಾಸಲಿಲ್ಲ. ಆ ನಗು ನಮ್ಮ ಹೃದಯದಲ್ಲಿದೆ, ಎಂದೂ ಮಾಸಲ್ಲ. ತಾವು ಅವ್ರ ಜೊತೆ ಬಹಳ ಆತ್ಮೀಯರಾಗಿದ್ದಂಥ ಖಂಡಿತ ಹೌದು, ಬಹಳ ಖಂಡಿತ. ಬೇಸರದ ವಿಚಾರ. ತುಂಬ ಬೇಸರದ ವಿಚಾರ. ಎಂಥ ಸುಂದರವಾದ ಮುಖ, ತುಂಬ ಸೌಂದರ್ಯವತಿ ಅಂತಲೇ ಹೇಳಬೇಕು. ದೇವತೆಗಳು ಅಂತ ಇದ್ದರು. ಆ ದೇವತೆ ನಮ್ಮ ಒಂದು ಕನ್ನಡ ಚಿತ್ರರಂಗಕ್ಕೆ ಒಂದು ತುಂಬಲಾರದ ನಷ್ಟ. ಬಟ್ ಆದರೆ ಅವ್ರು ಮಾಡಿರುವಂಥ ಚಿತ್ರಗಳು ನಿಜವಾಗ್ಲೂ ನಾವು ಯಾವುದು ಮರೆಯೋಂಗಿಲ್ಲ. ಎಷ್ಟು ಸಿನಿಮಾಗಳು ಎಷ್ಟೆಷ್ಟು ಸಲ ನೋಡಿದ್ದೀನಿ ಅವ್ರವ್ರ ಸಿನಿಮಾಗಳನ್ನ. ಮೊನ್ನೆ 1 ತಿಂಗಳಿಂದ ನಾನು ಬಂದು ಮೀಟ್ ಮಾಡಿ ಮಾತಾಡಿ ಹಾಡೆಲ್ಲ ಹೇಳಿದ್ವಿ. ರಾಜ ಹಾವಿನ ಪಾರ್ವೆ ಅವರು ಹಾಡಿದ್ರು, ನಾವು ಹಾಡಿದ್ವಿ, ಎಲ್ಲರ ಜೊತೆಗೆ ಹಾಡಿದ್ವಿ. ಹಳೆಯ ಸಿನಿಮಾಗಳದ್ದು ಅವ್ರ ಸಿನಿಮಾಗಳದೇ 4-5 ಹಾಡುಗಳನ್ನ ಎಲ್ಲರೂ ಗುನ್ಗೆ ಹಾಕಿದ್ವಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ. ಏನು ಕ್ಲೂನೇ ಕೊಟ್ಟಿಲ್ಲ. ಅವರು ಏನೋ ಹಾಸ್ಪಿಟಲಿದ್ದಾರೆ, ಏನೋ ಆಗಿದೆ, ಏನೋ ತೊಂದರೆ ಆಗಿದೆ ಅನ್ನೋದೊಂದು ಅಂದ್ಕೊಂಡ್ರೆ ಅಟ್ಲೀಸ್ಟ್ ನಮಗೆ ಇದು ದೊಡ್ಡ ಶಾಕು ನಿಜವಾಗ್ಲೂ. ಕನ್ನಡ ಇಂಡಸ್ಟ್ರಿ ಹಿರಿಯ ನಟಿ ಅಂದರೆ ಎಕ್ಸ್ಟ್ರಾರ್ಡಿನರಿ ನಟಿ ಅಂತ ಒಂದು ಅದ್ಭುತವಾದ ನಟಿ ನಮ್ಮಲ್ಲಿರೋದೇ, ನಮ್ಮ ಕರ್ನಾಟಕದಲ್ಲಿರೋದೇ ನಮ್ಮ ಭಾಗ್ಯ ಅಂತಲೇ ಹೇಳಬೇಕು. ಪಂಚಭಾಷಾ ತಾರೆ ಎಲ್ಲ ಕಡೆನೂ ಹೆಸರು ಮಾಡಿದರು. ಎಲ್ಲ ಕಡೆನೂ ಇಷ್ಟು ಒಂದು ಹೀರೋಯಿನ್ 200 ಸಿನಿಮಾ ಮಾಡೋದು ತಮಾಷೆ ಅಲ್ಲ. ಅಂಥ ದೊಡ್ಡ ನಟಿ ಇವತ್ತು ನಮ್ಮ ಜೊತೆಗೆ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಅವ್ರ ಹಿಸ್ಟ್ರಿ, ನಮ್ಮ ಕರ್ನಾಟಕ ಇಂಡಸ್ಟ್ರಿ ಹಿಸ್ಟ್ರಿ ಇರೋ ತನಕ ಅವರ ಹೆಸರು ಜೀವಂತವಾಗಿರುತ್ತೆ. ಇವತ್ತಿನ ದಿನ ಅವರು ನಂಬಕ್ಕೆ ಸಾಧ್ಯ ಇಲ್ಲ ನಿಜವಾಗ್ಲೂ. 1 ತಿಂಗಳಿಂದ 25 ದಿವಸನೂ ಆಗಿಲ್ಲ ನಾನು ಮೀಟ್ ಮಾಡಿ. ಇದೇ ಮನೆಗೆ ಬಂದು ಫೋಟೋಸ್ ಎಲ್ಲ ತೊಗೊಂಡ್ವಿ, ನಕ್ಕಿದ್ವಿ, ಮಾತಾಡಿದ್ವಿ, ಹಳೇದು ಯೋಚನೆ ಮಾಡಿದ್ವಿ. ಪುಟ್ಟಣ್ಣವ್ರದ್ದು ಮಾತಾಡಿದ್ರು. ಎಲ್ಲನೂ ತುಂಬ ಬೇಜಾರಾಗ್ತಾಯಿದೆ. ಅವರ ಫ್ಯಾಮ್ಲಿ ತಡ್ಕೊಳ್ಳೋ ಶಕ್ತಿ ಆ ಭಗವಂತ ಕೊಡಲಿ. ತುಂಬಲಾರದ ನಷ್ಟ ಅಂತೂ ಆಗಿದೆ. ಬಟ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಯಾವಾಗಲೂ ಚಿರಾಯು, ಅದನ್ನು ಮಾತ್ರ ಖಂಡಿತ ಹೇಳಬಲ್ಲೆ. ಅವ್ರ ಹೆಸರು ಚಿರಾಯು, ಅವರು ಚಿರಾಯು. ಚಿತ್ರಗಳ ಮೂಲಕ ನಾವು ಇನ್ನೂ ನೋಡ್ತೀವಿ. ನಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ನೋಡ್ತಾರೆ. ಅಂಥ ಒಂದು ಸುಂದರವಾದ ನಟಿ. ನನಗೆ ತುಂಬ ಇಷ್ಟ ಅವ್ರ ಮುಖ, ತುಂಬ ಇಷ್ಟ ನನಗೆ. ಅವ್ರ ನಗು, ಕಣ್ಣು, ಎಂಥ ಹಾವಭಾವ. ಅವ್ರ ಮನಸ್ಸಿಗೆ, ಆತ್ಮಕ್ಕೆ ಶಾಂತಿ ಸಿಗಲಿ. ಅವರು ಯಾವಾಗಲೂ ನಮ್ಮ ಜೊತೆಗೆ ಇರಲಿ. ಆ ದೇವರಲ್ಲಿ ಪ್ರಾರ್ಥಿಸ್ತೀನಿ. ನನಗೆ ಸರೋಜಾದೇವಿ ಆಂಟಿ ಬಂದು ನಾನು ತುಂಬ ಚಿಕ್ಕ ಮಗುವಿಂದ ನಾನು ನೋಡಿರೋವಂಥ ಒಂದು ಕಲಾವಿದೆ. ಫಸ್ಟು ನನ್ನ ಲೈಫಲ್ಲಿ ನೋಡಿದಂಥ ಕಲಾವಿದೆ. ಅವ್ರ ಮಗಳಾದ ಇಂದು ಮತ್ತು ನಾನು ಕ್ಲಾಸ್ಮೇಟ್ಸು ಕ್ಲೂಡಿ ಕಾನ್ವೆಂಟಲ್ಲಿ ಒಂದೇ ಕ್ಲಾಸಲ್ಲಿದ್ವಿ. ಭಾಳ ವರ್ಷಗಳು ಓದಿದ್ವಿ ಒಟ್ಟಿಗೆ. ಸೊ ಈ ಮನೆ ನನಗೆ ಒಂಥರ ಭಾಳ ಒಂದು ಆತ್ಮೀಯವಾದ ಒಂದು ಜಾಗ ಇದು. ಆಂಟಿ ಹತ್ರ ಬಂದು ಆಟಾಡೋದು, ಮತ್ತು ಆಂಟಿನ ಇವತ್ತು ಈ ಥರ ನೋಡೋದು ಭಾಳ ಶಾಕ್ ಆಗ್ತಿದೆ. ನಾವೆಲ್ಲ ಬದುಕಬೇಕಾಗಿರೋ ಅವಶ್ಯಕತೆಯೂ ಇಲ್ಲ. ನಮ್ಮ ಆಯುಷೆಲ್ಲ ಕೊಟ್ಬಿಟ್ಟು ಇಂಥವ್ರೆಲ್ಲ ಇರಬೇಕು ಅಂತ ನನ್ನ ಭಾವನೆ. ಯಾಕಂದರೆ ಶೀಸ್ ಬರೀ ನಮ್ಮ ಕನ್ನಡದ ಕಲಾವಿದೆಯಾಗಿ
ಇವತ್ತು ತಮಿಳುನಾಡು, ತೆಲುಗು ಎಲ್ಲ ಕಡೆ ಆಂಟಿ ಬಗ್ಗೆ ತುಂಬ ವೇದನೆ ಅವರು ವ್ಯಕ್ತಪಡಿಸ್ತಿದ್ದಾರೆ. ಸೊ ನನಗಂತೂ ತುಂಬ ಶಾಕ್ ಆಗ್ತಿದೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ ಸಿಸ್ಟ್ರಿಗೆ ಪ್ಯಾರಲಿಸಿಸ್ ಆಗಿದೆ. ನಾನು ಎಲ್ಲೂ ಹೆಚ್ಚಿಗೆ ಹೊರಗಡೆ ಬರಲ್ಲ. ಅವ್ರನ್ನ ಮಲಗಿಸ್ಬಿಟ್ಟು ಓಡಿ ಬಂದೆ. ಬಟ್ ಆಂಟಿನ ಆ ಥರ ನೋಡುವಾಗ ತುಂಬ ಶಾಕ್ ಆಗುತ್ತೆ. ಆ್ಯಂಡ್ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಎಲ್ಲಿದ್ದರೂ ಆಂಟಿ ಆಶೀರ್ವಾದ, ಅದು ನನಗೆ ತುಂಬ ಶಾಕ್ ಆಗಿದೆ ಇವತ್ತು. ಸೊ ಆಂಟಿ ಆಶೀರ್ವಾದ ನಮ್ಗೆ ಯಾವಾಗಲೂ ಇರಬೇಕು, ಅವ್ರು ಚೆನ್ನಾಗಿರಬೇಕು ಅಂತ ನಾನು ಭಾವಿಸ್ತೀನಿ. ಇತ್ತೀಚೆಗೆ ಭೇಟಿಯಾಗಿದ್ರೆ ಮೇಡಮ್? ಇಲ್ಲ, ಇತ್ತೀಚೆಗೆ ನನಗಾಗಲಿಲ್ಲ, ಮಾತಾಡಿದ್ದೆ ಅಷ್ಟೇ. ಬಟ್ ಪರ್ಸ್ನಲಾಗಿ ಬಂದು ಅವ್ರು ನೋಡೋಕ್ಕಾಗಲಿಲ್ಲ. ಬಟ್ ಅವ್ರು ತೀರೋಗಿದ್ದು ಭಾಳ ಶಾಕ್ ಆಯಿತು. ಯಾಕಂದರೆ ಬಟ್ ಎಲ್ಲರೂ ಒಂಥರ ಶಾಕಲ್ಲಿದ್ದೀವಿ, ನಾವು ಏನೂ ಹೇಳೋಕ್ಕಾಗ್ತಿಲ್ಲ. ಬಟ್ ಈ ಥರ ಸರೋಜಾದೇವಿ ಆಂಟಿನ ನೋಡುವಾಗ ತುಂಬ ಶಾಕ್ ಆಗ್ತಿದೆ. ಬಿ ಸರೋಜಾದೇವಿಯವರು ಇವತ್ತು ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಇದು ಕನ್ನಡ ಚಿತ್ರರಂಗಕ್ಕೆ ಮಾತ್ರ ಅಲ್ಲ, ಇಡೀ ದಕ್ಷಿಣ ಭಾರತದ ಚಿತ್ರರಂಗಕ್ಕೆ ಇದು ತುಂಬಲಾಗದ ಒಂದು ನಷ್ಟ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರು ಚನ್ನಪಟ್ಟಣ ತಾಲೂಕಿನ ದಶಾವರ ಗ್ರಾಮದಲ್ಲಿ ಹುಟ್ಟಿ ಇಡೀ ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲೂ ನಟಿಸಿ ಅವರ ಪ್ರತಿಭೆಯನ್ನು ಗುರುತಿಸಿ ಭಾರತ ಸರ್ಕಾರ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಮತ್ತು ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟು ಕೂಡ ಗೌರವಿಸಿದೆ. ಏಕೆಂದರೆ ಅವರು ಅಪ್ಪಟ ಗ್ರಾಮೀಣ ಸೊಡಗು ಮತ್ತು ಗ್ರಾಮೀಣ ಸೊಬಗು ಅಂತಲೂ ಹೇಳ್ಬೋದು. ಸೊ ಅವರು ಈಗಿನ ಈ ಪೀಳಿಗೆಯ ಎಲ್ಲ ನಟಿಯರಿಗೆ ಅವರು ಆದರ್ಶ ಆಗಿರ್ತಾರೆ. ಅವರು ಯಾವಾಗಲೂ ಅವರು ಮಾಡಿದಂಥ ಚಿತ್ರಗಳ ಮೂಲಕ ಅದು ನಾಯಕಿ ನಟಿಯಾಗ್ಬೋದು ಅಥವಾ ಪೋಷಕಿ ನಟಿಗೆ ಆಗ್ಬೋದು, ಅದ್ಭುತವಾದಂಥ ಸ್ವಾಭಾವಿಕವಾಗಿ ಬಂದಂಥ ಅದೊಂದು ಪ್ರತಿಭೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಕೋರ್ತೀನಿ. ಭೇಟಿಯಾಗಿದ್ರೆ ಸರ್ ಅವ್ರನ್ನ ಭೇಟಿಯಾಗಿ ಇತ್ತೀಚೆಗೆ ಅಥವಾ ಹಿಂದೆ? ನಾನು ಒಂದು 10-12 ವರ್ಷದಿಂದೇ ಒಂದು ಮದುವೆಯಲ್ಲಿ ಭೇಟಿಯಾಗಿದ್ದೆ. ಬಹಳ ಪ್ರೀತಿಯಿಂದ ಮಾತಾಡಿಸ್ತಾಯಿದ್ರು. ಯಾವಾಗಲೂ ನಗುಮುಖ. ಸೊ ಅಂದರೆ ಬಹಳ ಸರಳತೆ ಕೂಡ ಇತ್ತು ಅವ್ರಿಗೆ. ಸೊ ನಾನು ದೊಡ್ಡ ನಟಿ ಅನ್ನುವ ಏನು ಆ ಥರ ಇರಲಿಲ್ಲ, ಭಾಳ ಸರಳತೆಯೂ ಇತ್ತು. ಒಂಥರ ಗಟ್ಟಿ ಧ್ವನಿ, ಚೆನ್ನಾಗಿ ಮಾತಾಡಿಸೋದು. ನಿಮಗೆ ಯಾವ ಸಿನಿಮಾದ್ದು ನೆನಪಿದೆ ಸರ್ ಅವ್ರನ್ನ ಆ್ಯಕ್ಟಿಂಗ್? ಇಲ್ಲ, ನನಗೆ ಒಂದು ಕಿತ್ತೂರು ರಾಣಿ ಚೆನ್ನಮ್ಮ, ಇನ್ನೊಂದು ಭಾಗ್ಯವಂತರು. ಯಾಕೆಂದರೆ ಭಾಗ್ಯವಂತರಲ್ಲಿ ಅದು ಒಂದು ಕೌಟುಂಬಿಕ ಕತೆ. ಯಾವ ರೀತಿ ಮಕ್ಕಳು ದಾರಿ ತಪ್ತಾರೆ, ಅದನ್ನು ಯಾವ ರೀತಿ ತಂದೆ ತಾಯಿಗಳು ಎಷ್ಟು ಕಷ್ಟವನ್ನು ಅನುಭವಿಸ್ತಾರೆ ಅನ್ನೋದನ್ನ ಬಹಳ ಚೆನ್ನಾಗಿ ಅದರಲ್ಲಿ ಅಭಿನಯಿಸಿದ್ದಾರೆ. ಎಲ್ಲ ದೈವಾನುಗ್ರಹ ಭಕ್ತ ಪ್ರಿಯರೇ, ಇವತ್ತಿನ ದಿವಸ ಬಿ ಸರೋಜಾದೇವಿಯವರು ಭಾಳಷ್ಟು ಜನ ನಮ್ಮ ಜೊತೆ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಸಾಧಾರಣವಾಗಿ ತಮಿಳುನಾಡಿಗೆ ಭಾಳ ಮುಖ್ಯವಾಗಿರ್ತಕ್ಕಂಥ ದೊಡ್ಡಮ್ಮ ಅಂತಲೇ ಕರೀತಾಯಿದ್ರು, ಪೆರಿಯಮ್ಮ ಅಂತ ಕರೆಯೋರು. ಇವರು ಆದಮೇಲೆ ಜಯಲಲಿತಾನ ಚಿನ್ನಮ್ಮ ಅನ್ನೋರು. ಇವತ್ತು ಜಯಲಲಿತಾ ಚೀಫ್ ಮಿನಿಸ್ಟರ್ ಆಗೋಕ್ಕೆ ಮೊದಲು ಜಯಲಲಿತಾ ಸಾಧಾರಣವಾಗಿ ಬಿ ಸರೋಜಾದೇವಿನ ಅಕ್ಕ ಅಂತಲೇ ಕರೀತಾಯಿದ್ರು. ಇವ್ರ ಜೊತೆ ಸುಮಾರು ಒಂದು 13 ಚಿತ್ರಗಳನ್ನು ನಾವೆಲ್ಲ ಪಾತ್ರಗಳು ಮಾಡಿದ್ದೀವಿ. ಸರೋಜಾದೇವಿಯವರು ಈ ಕೈಗೆ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ಸೇವೆಯನ್ನು ಇನ್ನೊಂದು ಕೈಗೆ ಗೊತ್ತಾಗ್ತಿರಲಿಲ್ಲ. ಸಾಧಾರಣವಾಗಿ ಮೈಸೂರು ಪಕ್ಕದಲ್ಲಿರ್ತಕ್ಕಂಥ ಕೊಳ್ಳೇಗಾಲದ ಹತ್ರ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಊಟಗಳಿರಲಿಲ್ಲ. ಅಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಊಟ ಉಪಚಾರಗಳಿಗೆ ದವಸ ಧಾನ್ಯಗಳೇ ಸಾಧಾರಣವಾಗಿ ಕೊಟ್ಬಿಡ್ತಾಯಿದ್ರು. ಅದಾದಮೇಲೆ ಚಿಕ್ಕಮಂಗ್ಳೂರಲ್ಲಿ ಅಂಧ ಮಕ್ಕಳ ಶಾಲೆ ಅಂತಿದೆ, ಡಾಕ್ಟರ್ ಕೃಷ್ಣೇಗೌಡರು ಅಂತ. ಆ ಅಂಧ ಮಕ್ಕಳ ಶಾಲೆ ಸರ್ಕಾರದಿಂದ ಭಾಳಷ್ಟು ಜನ ಕೇಳ್ಕೋಬೇಕಾದ್ರೆ ಅಂಧ ಮಕ್ಕಳಿಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಸಂದರ್ಭ ಏನು ಅಂದರೆ, ಅಂಧ ಮಕ್ಕಳನ್ನ ಸ್ಪೋರ್ಟ್ಸ್ ಪೆನ್ ಆಗಿ ಮಾಡಿರ್ತಕ್ಕಂಥದ್ದು ಕೃಷ್ಣೇಗೌಡರು. ಅಂಥ ಒಂದು ಕೃಷ್ಣೇಗೌಡರು ಅವ್ರ ಸಂಸ್ಥೆ ನಡೀದೇ ಇದ್ದಾಗ ಡಾಕ್ಟ್ರ್ ಆಗಿರ್ತಕ್ಕಂಥ ಅವರು ಸ್ವಂತ ತನ್ನ ಕಿಡ್ನಿನ ಮಾರಿ ಆ ಸಂಸ್ಥೆ ನಡೆಸ್ತಾ ಇದ್ದಿದ್ದು ಸರೋಜಾದೇವಿಯವ್ರ ಕಿವಿಗೆ ಬಿತ್ತು. ಆಗ ಒಂದು ಸುಮಾರು 5 ವರ್ಷಕ್ಕಾಗುವಷ್ಟು ದವಸ ಧಾನ್ಯ, ಮಕ್ಕಳಿಗೆ ಬೇಕಾದಷ್ಟು ವಿದ್ಯಾಭ್ಯಾಸದ್ದು ವಿಚಾರಗಳು, ಆಮೇಲೆ ಸರೋಜಾದೇವಿಗೆ ಬೇಕಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ಮಕ್ಕಳಿಗೆ ಆಟ ಸಾಮಗ್ರಿಗಳನ್ನ ಚಿಕ್ಕಮಂಗ್ಳೂರಲ್ಲಿರ್ತಕ್ಕಂಥ ಅಂಧ ಮಕ್ಕಳ ಶಾಲೆಗೆ ಡಾಕ್ಟರ್ ಕೃಷ್ಣೇಗೌಡರಿಗೆ ಭಾಳಷ್ಟು ವಿಭಿನ್ನವಾಗಿ ಸೇವೆಯನ್ನು ಮಾಡಿದ್ದಾರೆ. ಸರೋಜಾದೇವಿಯವರು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಪಂಚಭಾಷೆ ತಾರೆ ಆಗಿರ್ತಕ್ಕಂಥವ್ರು. ಆಮೇಲೆ ನೀವೆಲ್ಲ ಇವತ್ತೇನು ಹೀರೋಯಿನ್ಗಳನ್ನ ಭಾಳಷ್ಟು ಜನ ಸೂಪರ್ ಸ್ಟಾರ್ ಅಂತೀರ. ಬರೀ ಕರ್ನಾಟಕಕ್ಕೆ ಫಸ್ಟ್ ಸೂಪರ್ ಸ್ಟಾರು, ತಮಿಳ್ನಾಡಿಗೆ ಫಸ್ಟ್ ಸೂಪರ್ ಸ್ಟಾರ್ ಅಂತ.
ಬಿ ಸರೋಜ್ ದೇವಿಯವರು ಭಾರತ ದೇಶಕ್ಕೆ ಫಸ್ಟ್ ಸೂಪರ್ ಸ್ಟಾರ್, ಲೇಡಿ ಸೂಪರ್ ಸ್ಟಾರ್ ಆಗಿದ್ದಿದ್ದು ಬಿ ಸರೋಜ್ ದೇವಿಯವರು. ಅಂಥ ಒಂದು ಇವತ್ತು ವೈಶಿಷ್ಟ್ಯತೆ ಅಂದರೆ ಅವರಲ್ಲಿ ಒಂದು ಸ್ವಲ್ಪ ಜುಗ್ಗುತನ ಭಾಳಷ್ಟಿತ್ತು. ಬಿ ಸರೋಜ್ ದೇವಿಯವರು ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಜುಗ್ಗೋನು. ಯಾಕೆಮ್ಮ ಈ ಥರ ಜುಗ್ಗುತನ ಮಾಡ್ತೀರಾ, ಎಷ್ಟೋ ಕಡೆ ಧಾರಾಳವಾಗಿ ಕೊಟ್ಟಿದ್ದೀರ ಅಂತ. ಕೆಲವೊಮ್ಮೆ ಬೇರೆಯವ್ರಿಗೂ ಕೊಡಬೇಕಾದ್ರೆ ಸದ್ವಿನಿಯೋಗ ಆಗಬೇಕು. ನಾವು ಕೊಡೋದನ್ನು ಯಾರು ಅಪಾತ್ರ ದಾನ ಮಾಡ್ಕೊಂಡ್ಬಿಡ್ತಾರೆ, ಭಾಳ ಕಷ್ಟ ಅನ್ನೋರು. ಒಂದು ದಿವಸ ಕಾರಲ್ಲಿ ಹೀಗೆ ಹೋಗ್ತಾ ಇದ್ವಿ, ತಿರುಶೂರು ಮಹಾರಾಜರು ನಾವೆಲ್ಲ, ನಾನು ಹೇಮಾ ಚೌಧರಿ, ಸರೋಜ್ ದೇವಿ ಅವರೆಲ್ಲ ಹೇಳಿ ತಿರುಶೂರಿಗೆ ಹೋದ್ವಿ ಅನಂತ ಪದ್ಮನಾಭ ದರ್ಶನಕ್ಕೆ. ಮಹಾರಾಜರೇ ಬಂದು ಸ್ವತಃ ಕರ್ಕೊಂಡು ಹೋದರು. ಆ ಸಮಯದಲ್ಲಿ ಸರೋಜ್ ದೇವಿಯವರು ಈ ಥರ ಓಪನ್ ಕಾರಲ್ಲಿ ಎಲ್ಲರೂ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೊರಟೋಗ್ತಾರೆ. ಆಗ ಬ್ಲ್ಯಾಕ್ ಗ್ಲಾಸ್ ಹಾಕೊಂಡು ಹೋದಾಗ ನೋಡಿ, VIP ಆಗಿರೋರು ನೀವು, ಅದನ್ನೆಲ್ಲ ಬ್ಲ್ಯಾಕ್ ಗ್ಲಾಸ್ ಎಲ್ಲ ಕ್ಲೋಸ್ ಮಾಡ್ಕೊಂಡು ಹೋಗಿ ಅಂದರೆ, ಬೇಡ ರಾಜ ಮರ್ಯಾದೆಯಿಂದ ನಾವು ಯಾರು ಅಂತ ಜನಕ್ಕೆ ಗೊತ್ತಾಗಬೇಕು, ಮುಚ್ಕೊಂಡು ಹೋಗೋವಂಥ ನಾವೇನು ಟೆರರಿಸ್ಟ್ಗಳಲ್ಲ ಅಂತ ಹೇಳಿ ಆ ವಿಶೇಷವಾಗಿರ್ತಕ್ಕಂಥ ಘಟನೆಗಳೆಲ್ಲ ಸರೋಜ್ ದೇವಿಯವರು ಹೇಳೋರು. ಸರೋಜ ದೇವಿ ಅಮ್ಮ ಗೊತ್ತಿಲ್ಲ ಅಂದರೆ ಭಾಳ ದುಃಖ ಆಗುತ್ತೆ. ಭಾಳ ಸರಿ ನಾನು ಭೇಟಿಯಾಗಿದ್ದೀನಿ. ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಒಂದು ಗಾದೆನೇ ಇದೆ. ಆ ರೀತಿ ಭಾರತ ದೇಶದಲ್ಲಿ ಎಲ್ಲ ಹಿರಿಯ ನಟರು, ಅಣ್ಣವರಿಂದ ಹಿಡ್ಕೊಂಡು ಶಿವಾಜಿ ಗಣೇಶನ್ ಅವರು, NT ರಾಮರಾಯರು, ನಾಗೇಶ್ವರಾಯರು, ದಿಲೀಪ್ ಕುಮಾರ್, ರಾಜೇಂದ್ರ ಪ್ರಸಾದ್, ಯಾರಿಲ್ಲ, ಎಲ್ಲರ ಜೊತೆ ನಟನೆ ಮಾಡಿದಂಥ ಮಹಾನಟಿ ಇವತ್ತಿಲ್ಲ. ಇದು ಭಾರತ ಚಲನಚಿತ್ರರಂಗಕ್ಕೆ ಭಾಳ ದೊಡ್ಡ ನಷ್ಟ. ಇದನ್ನು ಭರಿಸಲಿಕ್ಕೆ ಇಡೀ ಕುಟುಂಬಕ್ಕೆ ಆ ಭಗವಂತ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಸರೋಜ ದೇವಿಯವರು ನಮ್ಮವರು ಮತ್ತು ನಮ್ಮ ಮದರ್ ಬೆಸ್ಟ್ ಫ್ರೆಂಡ್ಸ್ ಇರ್ತಿರು. ಅವ್ರು ಸದಾಶಿವನಗರ್ನಲ್ಲಿ ನಮ್ಮ ಮನೆ ಮುಂದೆ ಇರ್ತಿರು. ದೇ ಶುಡ್ ಗೋ ವಾಕಿಂಗ್ ಎವ್ರಿ ಡೇ ಇನ್ ದ ಈವ್ನಿಂಗ್. ಮತ್ತು ನಾವು ಫಸ್ಟ್ ಟೈಮ್ ಅವ್ರಿಗೆ ನೋಡಿದಂದರು ಕಿತ್ತೂರು ಚೆನ್ನಮ್ಮ ಸಿನಿಮಾನಲ್ಲಿ. ವಂಡರ್ಫುಲ್ ಸಿನಿಮಾ ಇತ್ತು, ಭಾಳ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರು. ಇದು ಫಸ್ಟ್ ಟೈಮ್ ನಾನು ಅದು ನೋಡಿದವರಿಗೆ. ಅದ ನಂತರ ಅವ್ರ ಫ್ಯಾನ್ ಆಗಿದ್ದು ನಾನು. ಸೊ ನಾವು ಮಾತಾಡ್ತೀವಿ. ವೆರಿ ಪ್ರೆಸೆಂಟ್ ಲೇಡಿ ಆ್ಯಂಡ್ ವೆರಿ ಇಂಟೆಲಿಜೆಂಟ್, ವೆರಿ 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 ಸ್ಮಾರ್ಟ್ ಲೇಡಿ. ಸೊ ಅದಕ್ಕೆ ಇಟ್ಸ್ ಎ ಬಿಗ್ ಲಾಸ್ ಅನಿಸ್ತದೆ ಇಂಡಿಯಾಗೆ, ಪೂರ ಕರ್ನಾಟಕ ಸ್ಪೆಷಲಿ ಆ್ಯಂಡ್ ಇಂಡಿಯಾಗೆ ಬಿಗ್ ಲಾಸ್ ಇದೆ. ಅದಕ್ಕೆ ಐ ಥಿಂಕ್ ಶಿ ವಿಲ್ ಬಿ ಫ್ರೆಂಡ್ಸ್ ವಿತ್ ಮೈ ಮದರ್ ಅಗೇನ್. ಮೈ ಮದರ್ ಇಸ್ ಆಲ್ಸೋ ಇನ್ ಹೆವೆನ್. ಸೊ ಮತ್ತು ಅವ್ರ ಫ್ರೆಂಡ್ಶಿಪ್ ಆಗ್ತದೆ ಅವರಿಗೆಲ್ಲ. ಗಾಡ್ ಬ್ಲೆಸ್ ದೆಮ್. ಬಿ ಸರೋಜಾ ದೇವಿಯವರು ಇವತ್ತು ಅಸ್ತಂಗತ ಆಗಿದ್ದಾರೆ. ಅವರ ಒಂದು ಅಂತಿಮ ದರ್ಶನವನ್ನು ಪಡೆಯುವಂಥ ಭಾಗ್ಯ ನಮಗೆ ಸಿಕ್ಕಿದೆ. ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ನಾನು ಭಾಳ ಚಿಕ್ಕವನು. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತ ದೇಶದಲ್ಲಿ ಎಲ್ಲ ಭಾಷೆಗಳಲ್ಲಿ ಅವರು ಅಭಿನಯ ಮಾಡಿ ಭಾರತ ದೇಶದ ಶ್ರೇಷ್ಠ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎಲ್ಲ ಮುಖ್ಯ ಕಲಾವಿದರೊಂದಿಗೆ ನಟಿಸಿದಂಥ ಮಹಾನ್ ನಟಿ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ. ಅವರ ಆತ್ಮಕ್ಕೆ ಮೊದಲನೇದಾಗಿ ನಾನು ಶಾಂತಿಯನ್ನು ಕೋರ್ತಾ ಇದ್ದೀನಿ. ನಾವು ಹೆಚ್ಚು ಯಾವುದೇ ಚಿತ್ರಗಳಲ್ಲಿ ನಟಿಸಿಲ್ಲ. ಆದರೆ ಒಂದು ಸರಿ ನಾವು ಸಿನಿಮಾ ಪ್ರೊಡಕ್ಷನ್ ಮಾಡಿ ಸೆನ್ಸಾರ್ ಸಮಸ್ಯೆ ಬಂದಂಥ ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡಿದ್ದೆ, ಇದೇ ಮನೆಯಲ್ಲಿ ಬಂದು. ಆವಾಗ ತುಂಬ ನಮಗೆ ಸಹಾಯ ಕೂಡ ಮಾಡಿದರು. ಆದರೆ ಆಮೇಲೆ